ದಿಲೀಪಿಲ್ಲ ಆಯಿತು. ಈಗ ಕಾಂಗ್ರೆಸ್ ನಾಯಕರು ಆಡಬೇಡಿ ಅಂತ ಹೇಳಲಿಲ್ಲ, ಏಷ್ಯಾ ಕಪ್ಪನ್ನು ಬಹಿಷ್ಕರಿಸಿ ಅಂತ ಹೇಳಲಿಲ್ಲ ಅಂತ ಹೇಳಿಲ್ಲ. ಆಡಿ ಅಂತ ನೀವ್ಯಾಕೆ ತೀರ್ಮಾನ ಮಾಡಿದ್ರಿ? ನಾವು ಆಡಿ ಅಂತ ನಾವು ಹೇಳಿರ್ತಕ್ಕಂಥದ್ದಲ್ಲ ಸರ್. ಇದೊಂದು ಕ್ರಿಕೆಟ್ ಕೌನ್ಸಿಲ್, ಇಟ್ಸ್ ನಾಟ್ ಅ ಪಾಕಿಸ್ತಾನ್ ಲೀಗ್, ಇಟ್ಸ್ ಅ ಏಷ್ಯಾ ಲೀಗ್. ಏಷ್ಯಾ ಟೀಮ್ ಆಡ್ತಾ ಇರೋದ್ರಿಂದ ಈಗ ಭಾರತ ಹೋಗಿ ಮ್ಯಾಚ್ ಆಡ್ಲಿಲ್ಲ ಅಂದ್ರೆ ಪಾಕಿಸ್ತಾನ ಆಡಲ್ಲ ಅಂತ ಹೇಳಿದ್ರು. ಏಷ್ಯಾ ಲೀಗ್ ಅಲ್ಲ, ತಪ್ಪಿಕೊಳ್ಳಿ ಅವ್ರನ್ನ. ಅಲ್ಲ ಸರ್, ತಪ್ಪಿಕೊಳ್ಳೋ ಅವಶ್ಯಕತೆ ಇಲ್ಲ, ಉತ್ತರ ನಾವು ಕೊಟ್ಟಿದ್ದೀವಿ. ದಿಲೀಪ್ ಕೇಳಿಸ್ಕೊಳ್ಳಿ, ನೀವು ಇದನ್ನ ಏಷ್ಯಾ ಕಪ್ ಇದು ICC ನಡೆಸುತ್ತೆ, ಈ ಧೋರಣೆ ನೀವು ಸ್ಟಿಕ್ ಅನ್ನೋದಾದ್ರೆ ನಮ್ದು ಯಾರ್ದು ತಕರ ಇಲ್ಲ ಸ್ವಾಮಿ. ಇಲ್ಲಿ ನಮ್ಮ ಫಸ್ಟ್ ಇರೋದು ಪ್ರತಿಯೊಬ್ಬ ಭಾರತೀಯನ ಹೇಳೋದೇನು, ಅವ್ರ ಮೇಲೆ ಮ್ಯಾಚ್ ಬೇಡ, ಯಾವುದೇ ಸಂಬಂಧಗಳು ಬೇಡ ನಮಗೆ ಅಂತ. ರಾಜಕೀಯ ಸಂಬಂಧನೂ ಬೇಡ, ಕ್ರೀಡಾ ಸಂಬಂಧಗಳು ಬೇಡ, ಗಡಿಯಾಚೆಗಿನ ಯಾವುದೇ ಕೇಳಿಸ್ಕೊಳ್ರಿ ನೀವು, ಯಾವುದೇ ಬೇಡ ಅಂಥೇಳಿ ಒಬ್ಬ ಮನುಷ್ಯ ಭಾರತೀಯ ಒಬ್ಬ ಡಿಸೈಡ್ ಮಾಡ್ತಾನೆ. ನೀವೇನು ಡಿಸೈಡ್ ಮಾಡಿದ್ರಿ? ಆಡಲಿ, ಆದರೆ ನಾವು ಪಾಕಿಸ್ತಾನಕ್ಕೆ ಹೋಗ್ತಾ ಇಲ್ಲ. ಪಾಕಿಸ್ತಾನ ಮತ್ತು ಭಾರತದ ನಡುವಿನ ದ್ವಿಪಕ್ಷೀಯ ಸರಣಿ ಇದಲ್ಲ, ನ್ಯೂಟ್ರಲ್ ವೆನ್ಯೂ ಬೇಕು. ಅವ್ರು ನಮ್ಮ ದೇಶದಲ್ಲೂ ಬಂದು ಆಡ್ತಾರೆ, ನಾವು ಅವ್ರ ದೇಶದಲ್ಲೂ ಆಡ್ತಾ ಇಲ್ಲ ಅಂತ ಹೇಳಿದ ಮೇಲೆ ಅದನ್ನು ಕ್ರೀಡೆಯಾಗಿ ನೋಡಿ. ಇದ್ಯಾರೀ ಸೂರ್ಯಕುಮಾರ್ ಯಾದವ್, ನಾನು ಕಪ್ ಮುಟ್ಟಲ್ಲ, ನಾನು ಶೇಕ್ ಹ್ಯಾಂಡ್ ಮಾಡಲಿಲ್ಲ, ನಾನು ಕಾಫಿ ಕುಡಿಯಲ್ಲ, ನಾನು ಟೀ ಕುಡಿಯಲ್ಲ, ನಾನು ನೀರು ಕುಡಿಯಲ್ಲ, ಅವನು ಯಾರೋ ಮೌಸಿನು ನಾನು ಮಾತಾಡ್ಸಲ್ಲ, ಇದೇನಿದು? ಯಾವುದನ್ನ ಒಂದು ಹೇಳಿ ಇದರಲ್ಲಿ. ಆಡಲ್ಲ, ಮೌಸಿನ್ ಬಂದರೂ ಆಡಲ್ಲ, ಅವನು ಯಾರು ಇನ್ನೊಬ್ಬ ಬಂದರೂ ಆಡಲ್ಲ, ಯಾರು ಬಂದರೂ ನಾನು ಆಡಲ್ಲ, ಮುಗಿದೋಯ್ತು. ಸರ್, ಪಾಕಿಸ್ತಾನ ತಂಡದ ವಿರುದ್ಧ ಏನು ಆಡಿದ್ವೋ, ಭಾರತ ಏನ್ ಮ್ಯಾಚ್ ಆಡ್ತೋ, ಏಷ್ಯಾ ಕಪ್ ನಲ್ಲಿ ಇಷ್ಟೇ ಮೆಸೇಜ್ ಆಗಿತ್ತು, ನಾವು ಮ್ಯಾಚ್ ಆಡ್ತಾ ಇದೀವಿ, ಏಷ್ಯಾ ಕಪ್ ನಲ್ಲಿ ಭಾಗವಹಿಸ್ತಾ ಇದೀವಿ. ಅದು ಪಾಕಿಸ್ತಾನದ ವಿರುದ್ಧ ನಾವು ಪಾಕಿಸ್ತಾನದಲ್ಲಿ ಆಡ್ತಿಲ್ಲ, ಬೇರೆ ಕಡೆ ಆಡ್ತಾ ಇದೀವಿ. ಎಂತ ಉಪಕಾರ, ಎಂತ ದೇಶಭಕ್ತಿ, ಎಂತ ಉಪಕಾರ ಮಾಡ್ಬಿಟ್ರಿ ಇಂಡಿಯನ್ಸ್ಗೆ. ಸರ್, ನಾವು ಕಾಂಗ್ರೆಸ್ನವರಿಂದ ದೇಶಭಕ್ತಿ ಪಾಠವನ್ನ ಕಲಿಯಂಗಿಲ್ಲ. ನಮಗೆ ಗೊತ್ತಿದೆ ನಾವು ಯಾವ ರೀತಿ ದೇಶಭಕ್ತಿಯನ್ನ ತೋರಿಸಿದೀವಿ, ಆಪರೇಷನ್ ಸಿಂಧೂರದಲ್ಲಿ ಯಾವ ರೀತಿ ತೋರಿಸಿದೀವಿ, ಇವ್ರ ನಾಯಕರುಗಳ ಹೇಳಿಕೆಗಳೆಲ್ಲ ನಾವು ಗಮನಿಸಿದೀವಿ. ಇದೇ ಪಾಕಿಸ್ತಾನ ಮ್ಯಾಚ್ ವಿರುದ್ಧ ಆಟ ಆಡಬೇಕಾದಾಗ ಅಥವಾ ಅದಕ್ಕಿಂತ ಮುಂಚೆ ಡಿಸೈಡ್ ಆದಾಗ ಯಾರೂ ಸಹ ಮಾತಾಡ್ಲಿಲ್ಲ. ಅಕಸ್ಮಾತ್ ನಿಮ್ ಭಾಷಣ ಕೇಳಕ್ ಕೂತಿಲ್ಲ, ನನ್ ಪಾಯಿಂಟ್ ಕೇಳಿಸ್ಕೊಳ್ಳಿ. ನನ್ ಪಾಯಿಂಟ್ ಅವ್ರದ್ದು ಕೇಳಿಸ್ಕೊಳ್ರಿ. ಅವರು ಆಡಬೇಡಿ ಅಂತ ಹೇಳಿಲ್ಲ, ಸರಿ, ಅವ್ರು ಆಡಬೇಡಿ ಅಂತ ಏನು ಹೇಳಿಲ್ಲ. ಇದು ನೀವು ಯಾವುದೇ ಕಾರಣಕ್ಕೂ ಆಡ್ಕೊಡುದು ಅಂತ ಪ್ರತಿಭಟನೆ ಅವರ ರಿಜಿಸ್ಟರ್ ಮಾಡಲಿಲ್ಲ, ಸರಿ. ಅಲ್ಲ, ಕೇಳಿಸ್ಕೊಳ್ಳಿ, ಅವ್ರು ಬಿಸಾಕ್ರಿ, ಪಕ್ಕಕ್ಕೆ ಬಿಸಾಕ್ರಿ ಅವ್ರನ್ನ. ನಿಮ್ಮ ಆಡಳಿತ ಪಕ್ಷ ಏನ್ ಮಾಡ್ತಾ ಇದ್ರಿ? ನಿಮ್ಮ ಆಡಳಿತ ಪಕ್ಷ, ನಿಮ್ದು ಆಡಳಿತ ಪಕ್ಷ ಹೋಗಲ್ಲಿ ಕೈ ಅಲ್ಲ ರೀ. 15 ದಿನ ಮುಂಚೆ ಇಲ್ಲಿ ಕಾಣಿಸ್ತಾನ ಇದ್ದಾನಲ್ಲ ಈ ಮನುಷ್ಯ, 15 ದಿನ ಮುಂಚೆ ಇದೇ ಮನುಷ್ಯ, ಸೇಮ್ ಮನುಷ್ಯ, ದ ಸೋ ಕಾಲ್ಡ್ ಇಂಡಿಯನ್ ಕ್ಯಾಪ್ಟನ್, ಈ ಮನುಷ್ಯನೇ ಶೇಕ್ ಹ್ಯಾಂಡ್ ಮಾಡಿದ್ಯಾಕೆ? 15 ದಿನ ಆದ್ಮೇಲೆ ನಾನು ಕಪ್ ತಗೊಳ್ಳಲ್ಲ, ಶೇಕ್ ಹ್ಯಾಂಡ್ ಮಾಡಲ್ಲ ಅಂತ ದ್ವಂದ್ವ ಅಲ್ವೇನ್ರಿ? ಇದೊಂದು ತಂಡದ ಮ್ಯಾನೇಜ್ಮೆಂಟ್ ನ ತೀರ್ಮಾನ ಆಗಿತ್ತು. ಏನಂತ 15 ದಿನ ಮುಂಚೆ ಒಂದು ಡ್ರಾಮಾ ಮಾಡಿ, 15 ದಿನ ಆದ್ಮೇಲೆ ಒಂದು ಡ್ರಾಮಾ ಮಾಡಿ ಅಂತನಾ? ನೀವು ಪಾಕಿಸ್ತಾನದ ಒಬ್ಬ ಏನ್ ಮಂತ್ರಿ ಇದನೋ ಅವ್ನ ಕಡೆ ನಾವು ಕಪ್ ತೆಗೆದುಕೊಳ್ಳಲ್ಲ ಅನ್ನತಕ್ಕಂಥದ್ದು ನಿನ್ನೆ ಟೀಮ್ ಮ್ಯಾನೇಜ್ಮೆಂಟ್ ನ ತೀರ್ಮಾನ ಆಗಿತ್ತು. ಸೊ ನಾವು ಮ್ಯಾಚ್ ಗೆದ್ದಿದೀವಿ, ನಮಗೆ ಕಪ್ ಬೇಡ, ಅವ್ರು ಕೊಡ್ತಕ್ಕಂತ ಕಪ್ಪು ನಮಗೆ ಬೇಡ. ಯಾಕೆ ಅಂತಂದ್ರೆ ಏಷ್ಯಾ ಕಪ್ ನ ನಾವು ಯಾರನ್ನ ಬೇರೆ ಕೊಡ್ಲಿ ಅಕ್ಸೆಪ್ಟ್ ಮಾಡ್ತೀವಿ, ಆದ್ರೆ ನಮ್ಮ ಶತ್ರು ದೇಶದ ಒಬ್ಬ ಏನು ಹೋಮ್ ಮಿನಿಸ್ಟರ್ ಇದನೋ ಅವನಿಂದ ನಮಗೆ ಕಪ್ ಬೇಡ ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದುಗಳ ತಪ್ಪೇನಿದೆ ಸರ್? ಶತ್ರು ದೇಶ ಅಂತ ಆದ್ಮೇಲೆ ನಿಮ್ಮ ಆಟ ಸಂಬಂಧಗಳು ಬೇಡ. ಶತ್ರು ದೇಶದ ಒಳಗಡೆ ನಾವು ಆಡಿಲ್ಲ, ದೇಶದ ಮೇಲೆ ಆಡಿದಿರಲ್ಲ, ದೇಶದ ಮೇಲೆ ಸೋಲ್ಸಿದೀವಲ್ಲ. ಅಯ್ಯೋ ರಾಮ, ಅಲ್ಲ ರೀ, ಅಲ್ಲ ರೀ, ನಿಮ್ದು ಎಂತ ನಿಮ್ಗೆ ವಿಷಯ ಅರ್ಥ ಆಗ್ತಿಲ್ಲ. ಇಲ್ಲಿ ಯಾರು ನನ್ನನ್ನು ಸೇರಿ ನಾವ್ಯಾರು ಕ್ರೀಡಾ ವಿರೋಧಿಗಳಲ್ಲ. ಕ್ರೀಡೆಯನ್ನ ಬಾಲ್ಯದಿಂದ ಅತ್ಯಂತ ಉತ್ಕಟವಾಗಿ ಪ್ರೀತಿಸಿರೋನು, ಅತ್ಯಂತ ಹೆಚ್ಚಿನ ಹೆಮ್ಮೆಯಿಂದ ನಾನು ಕ್ರಿಕೆಟ್ ಆಡಿರೋನು, ಅಷ್ಟೇ ಪ್ರೀತಿಯಿಂದ ಅದ್ರ ಬಗ್ಗೆ ಬರೆದಿರೋನು ನಾನು, ಅದನ್ನು ರಿಪೋರ್ಟ್ ಕೂಡ ಮಾಡಿದ್ದೀನಿ ನಾನು. ಪಾಯಿಂಟ್ ಅದಲ್ಲ ಇಲ್ಲಿ. ನೀವು ಒಂದಕ್ಕೆ ಸ್ಟಿಕ್ ಆನ್ ಆಗಿ ನಾನು ಅಷ್ಟೇ ಹೇಳ್ತಿರೋದು, ಎರಡು ಮಾಡಬೇಡಿ. ಏನ್ ಸ್ಟಿಕ್ ಆನ್ ನೋಡ್ರಿ, ಅಲ್ಲಿ ಇದೇನು ಶೇಕ್ ಹ್ಯಾಂಡ್ ಇದು? ಮನುಷ್ಯನ ಹತ್ರ ನೀವು ಮುಟ್ಟಲ್ಲ ಅಂದ್ರೆ ಶೇಕ್ ಹ್ಯಾಂಡ್ ಯಾಕ್ರಿ ಮಾಡಿದ್ರಿ? ಪ್ಲೇ ಮಾಡ್ರಪ್ಪ, ಫುಲ್ ಸ್ಕ್ರೀನ್ ಪ್ಲೇ ಮಾಡ್ರಪ್ಪ, ಅದನ್ನ ಫುಲ್ ಸ್ಕ್ರೀನ್. ಇದ್ಯಾರು ಸ್ಕ್ರಿಪ್ಟ್ ಇದು? ಈ ಚಿತ್ರಕಥೆ ಸಂಭಾಷಣೆ ಯಾರು ಬರ್ದಿದ್ರು? ಇದಕ್ಕೆ ನಕ್ವಿ ಜೊತೆಗೆ ಶೇಕ್ ಹ್ಯಾಂಡ್ ಮಾಡಿದ್ದು ಯಾರು ಹೇಳಿದ್ರು? ಸೂರ್ಯಕುಮಾರ್ ಯಾದವ್ಗೆ. ನೋಡ್ಕೊಳ್ರಿ, ಫ್ರೀಸ್ ಮಾಡ್ರಪ್ಪ, ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ದಿಲೀಪ್, ಪ್ಲೀಸ್ ಮಾಡ್ರಿ, ಒಂದು ನಿಮಿಷ ಕೇಳಿಸ್ಕೊಳ್ರಿ, ದ್ವಂದ್ವ ಬೇಡ ನನಗೆ. ನಾವು ಈ ತರ ಶೇಕ್ ಹ್ಯಾಂಡ್ ಮಾಡಬೇಡಿ ಅಂತ ನಾವು ಹೇಳಲಿಲ್ಲ, ಆ ಮನುಷ್ಯನಿಗೆ ತಬ್ಕೋಬೇಡಿ ಅಂತ ನಾವು ಹೇಳಲಿಲ್ಲ, ತಬ್ಕೊಳ್ಳಿ ಅಂತಲೂ ನಾವು ಹೇಳಲಿಲ್ಲ. ಎಲ್ಲ ಡಿಸಿಷನ್ಸ್ ನಿಮ್ದೇ ರೀ, ಎಲ್ಲ ಡಿಸಿಷನ್ಸ್ ನಿಮ್ದೇ. ಆ ಅಪ್ಪನ ಶೇಕ್ ಹ್ಯಾಂಡ್ ಮಾಡಿರೋದು ನೀವೇ. ಬಿಜೆಪಿ ಒಂದು ನಿಮಿಷ ಕೇಳಿಸ್ಕೊಳ್ರಿ, ಒಂದು ನಿಮಿಷ ಕೇಳಿಸ್ಕೊಳ್ರಿ.
ಮತ್ತೆ ಟೀಮ್ ಮ್ಯಾನೇಜ್ಮೆಂಟ್ ಆದ್ರೆ ನೀವೆಲ್ಲ ಆಚೆ ನಿಂತ್ಕೊಂಬಿಡಿ. ಯಾವ ವಿಷಯಕ್ಕೂ ನಾವು ಹೋಗಿಲ್ವಲ್ಲ ಸರ್, ಅಲ್ಲಿ BJP ಅವ್ರು ಹೋಗಿರ್ಲಿಲ್ವಲ್ಲ, ಅವ್ರೊಂದು ಟ್ವೀಟು ಇವ್ರೊಂದು ಟ್ವೀಟು ಅವ್ರೊಂದು ಟ್ವೀಟು ಇವ್ರೊಂದು ಟ್ವೀಟ್ ಇದು ಯಾಕೆ ಮಾಡ್ತೀರಿ ನೀವು? ಮತ್ತೆ ನೀವು ದೇಶದ ತಂಡ ಅದು ತಂಡವನ್ನ ಎಲ್ಲಿ ಬೇಳೆ ಬೇಯಿತೋ ಅಲ್ಲಲ್ಲ, ಬೇಳೆ ಬೆಂದ ಕಡೆ ಕೇಳಿಸ್ಕೊಳ್ರಿ, ಬೇಳೆ ಬೆಂದ ಕಡೆ ನಂದಿದು, ಬೇಳೆ ಬೇಯ್ತಿಲ್ವಾ ಇದು ಅವ್ರದ್ದು. ಹಂಗ ಇಟ್ಸ್ ನಾಟ್ ಬಿಜೆಪಿ ಟೀಮ್, ಒಂದು ಕ್ರಿಕೆಟ್ ತಂಡ. ನೋಡ್ರಿ, ನಾವು ಅದನ್ನ ಹೇಳ್ತಾ ಇರೋದು. ಸೂರ್ಯ ನೋಡ್ರಿ ಕುಮಾರ್ ಯಾದವ್ ಅಲ್ವಾ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ರಿ, ಅದೇ ರೀತಿ ತಂಡ ಏನ್ ತೀರ್ಮಾನ ದಿಲೀಪ್ ಕೇಳಿಸ್ಕೊಳ್ಳಿ. ಈಗ ಸೂರ್ಯಕುಮಾರ್ನ ನೀವು ಇಂಡಿಯಾದಿಂದ ಬೇರೆ ಮಾಡಿ ನೋಡಕ್ಕಾಗತ್ತಾ? ನೋ ಸರ್, ನೋಡಿ ನಿಮ್ದಿದೆ ನಿಮ್ಮ ಆರ್ಗ್ಯುಮೆಂಟ್ ನ ಅರ್ಧ ಗಂಟೆ ಬಿಟ್ಟ ಮೇಲೆ ನೀವೇ ಕೇಳಿ, ಬಿದ್ದು ನೀವೇ ನಗ್ತಾ ಇರ್ತೀರಿ.